ನಟ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆಯಾ? ದರ್ಶನ್ ವೈದ್ಯಕೀಯ ವರದಿಯಲ್ಲಿ ಬೆಡ್ ರೆಸ್ಟ್ ಬೇಕು ಅಂತ ಇದೆ, ಪೌಷ್ಟಿಕಾಂಶದ ಡಯಟ್ ನೀಡಬೇಕು ಅಂತ ರಿಪೋರ್ಟ್ನಲ್ಲಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ. ದರ್ಶನ್ ರವರ ಹೆಲ್ತ್ ಬುಲೆಟಿನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಜ್ವರವಿದ್ರೆ ವೈದ್ಯಾಧಿಕಾರಿ ನಿಗಾದಲ್ಲಿ ಇಡ್ತಾರೆ. ಜೈಲು ಆಹಾರ ಅಥವಾ ಆಸ್ಪತ್ರೆಯ ಆಹಾರವನ್ನ ನೀಡಬಹುದು. ಇದು ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ. ದರ್ಶನ್ ರವರು ತಮಗೆ ಮನೆಯೂಟ ಬೇಕು ಅಂತ ಹೇಳಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಆ ಅರ್ಜಿಯ ವಿಚಾರಣೆ ಇವತ್ತು ಬಂದಿದೆ. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಒಂದು ಕಡೆ ರಾಘವೇಂದ್ರ ಅವರ ವಾದ ಮಂಡನೆ ಪೂರ್ತಿಯಾಗಿದೆ, ಮತ್ತೊಂದು ಕಡೆ ಪೊಲೀಸರ ಪರವಾಗಿ ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜ್ವರವಿದ್ರೆ ವೈದ್ಯಾಧಿಕಾರಿಯ ನಿಗಾದಲ್ಲಿ ಇಡ್ತಾರೆ. ಅವರ ಆರೋಗ್ಯವನ್ನ ರುಟೀನ್ ಚೆಕಪ್ ಮಾಡ್ತಾನೆ ಇರ್ತಾರೆ. ಒಂದು ವೇಳೆ ಅವರಿಗೆ ಜೈಲೂಟದಿಂದಲೇ ಸಮಸ್ಯೆ ಆಗಿದೆ ಅಂತ ಇದ್ರೆ ಆಸ್ಪತ್ರೆಯಲ್ಲಿ ಏನು ಆಹಾರವನ್ನ ಕೊಡ್ತಾರೋ ಆ ಡಯಟರಿ ಪ್ಲಾನ್ ಏನಿರುತ್ತೋ ಅದನ್ನ ಕೊಡಲಾಗುತ್ತೆ. ಬೆಡ್ ರೆಸ್ಟ್ ಬೇಕು ಅಂತ ಇದೆ ವರದಿಯಲ್ಲಿ, ದರ್ಶನ್ ವೈದ್ಯಕೀಯ ವರದಿಯಲ್ಲಿ. ಅದೆಲ್ಲದಕ್ಕೂ ಕೂಡ ಅನುವು ಮಾಡಿಕೊಡ್ಲಾಗುತ್ತೆ. ಆದ್ರೆ ಮನೆಯಿಂದಲೇ ಫುಡ್ ಬೇಕು ಅನ್ನೋದಿದೆಯಲ್ಲ, ಇದಕ್ಕೆ ಅವಕಾಶವಿಲ್ಲ. ಸಂಪೂರ್ಣವಾಗಿ ಮನೆ ಊಟವನ್ನೇ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಜೈಲು ವೈದ್ಯಾಧಿಕಾರಿಗಳು ವಿಶೇಷ ಆಹಾರ ಅಗತ್ಯವಿದ್ರೆ ನೀಡಬಹುದು. ಕೇವಲ 15 ದಿನ ಮಾತ್ರ ವಿಶೇಷ ಆಹಾರವನ್ನ ನೀಡಬಹುದು. ಅದಕ್ಕೂ ಕೂಡ ಗಡುವಿದೆ. ನಿಯಮ 728ರಲ್ಲಿ ಬಟ್ಟೆ ಹಾಸಿಗೆ ಬಗ್ಗೆ ನಿಯಮ ಇದೆ. ಕೊಲೆ ಆರೋಪಿ ಬಿಟ್ಟು ಉಳಿದವರಿಗೆ ಮಾತ್ರ ಆ ಅವಕಾಶ ಇದೆ. ಆದರೆ ದರ್ಶನ್ ರವರಿಗೆ ಆ ಅವಕಾಶ ಇಲ್ಲ. ಯಾಕಂದ್ರೆ ಅವರು ಕೊಲೆ ಪ್ರಕರಣದಲ್ಲೇ ನ್ಯಾಯಾಂಗ ಬಂಧನದಲ್ಲಿರೋದು. ನಿಯಮಗಳಿದೆ, ಕಾನೂನಿನಲ್ಲಿ ಅವಕಾಶಗಳಿದೆ, ಆದರೆ ಅದಕ್ಕೂ ಕೂಡ ವ್ಯಾಪ್ತಿ ಅನ್ನೋದಿದೆ. ಕೊಲೆ ಆರೋಪಿಯನ್ನ ಹೊರತುಪಡಿಸಿ, ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರನ್ನ ಹೊರತುಪಡಿಸಿ ಇನ್ನುಳಿದವರಿಗೆ ಮಾತ್ರ ವಿಶೇಷವಾಗಿ ಹಾಸಿಗೆಯನ್ನು ತರಿಸಿಕೊಳ್ಳೋದಕ್ಕೆ, ಆ ಒಂದು ವ್ಯವಸ್ಥೆಯನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಆ ಒಂದು ವ್ಯವಸ್ಥೆ ಇಲ್ಲ. ಅವರ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ರೆ ವೈದ್ಯರ ರಿಪೋರ್ಟ್ ಇರುತ್ತೆ. ವೈದ್ಯರ ಸೂಚನೆಯ ಮೇರೆಗೆ, ಅವರ ಸಲಹೆಯ ಮೇರೆಗೆ ಅವರಿಗೆ ವಿಶೇಷ ಆಹಾರವನ್ನು ಕೊಡಬಹುದು. ಅವರ ದೇಹದಲ್ಲಿನ ಪೌಷ್ಟಿಕಾಂಶದ ಕೊರತೆ ಕಂಡುಬಂದಂತಹ ಸಂದರ್ಭದಲ್ಲಿ, ಅಥವಾ ಆ ಶಕ್ತಿ ಕುಂದುತ್ತಾ ಇದೆ, ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಇಲ್ಲ, ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಇದು ಎಡೆಮಾಡಿಕೊಡುತ್ತೆ ಅಂದಾಗ ವೈದ್ಯರು ಹೇಳಿದಂತೆ ಅವರು ಸೂಚಿಸಿದಂತಹ ಆಹಾರವನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೂ ಕೂಡ ಟೈಮ್ ಲಿಮಿಟ್ ಇದೆ. 15 ದಿನಗಳ ಕಾಲ ಮಾತ್ರ ಆ ಒಂದು ವಿಶೇಷ ಆಹಾರದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬಹುದು. 15 ದಿನ ಆದ್ಮೇಲೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಇಲ್ಲಿ ಸಲ್ಲಿಸಿರುವ ಅರ್ಜಿಯಲ್ಲಿ ಪುಸ್ತಕ ಕೇಳಿಲ್ಲ, ದರ್ಶನ್ ಪುಸ್ತಕವನ್ನ ಕೇಳಿಲ್ಲ ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಂಡನೆಯನ್ನು ಮಾಡುತ್ತಿದ್ದಾರೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಬಲ ವಾದ. ಈಗಾಗಲೇ ದರ್ಶನ್ ಪರ ವಕೀಲರು ಹೇಳಿದಂಗೆ ಅವರಿಗೆ ಮನೆಯೂಟ, ಹಾಸಿಗೆ ಮತ್ತು ಪುಸ್ತಕದ ಅವಶ್ಯಕತೆ ಇದೆ ಅನ್ನೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಪುಸ್ತಕದ ಬಗ್ಗೆ ಅವರು ಹೇಳಿಲ್ಲ. ದರ್ಶನ್ ಪುಸ್ತಕದ ಬಗ್ಗೆ ಕೇಳಿಲ್ಲ. ಎಲ್ಲೂ ಕೂಡ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಅದರ ಬಗ್ಗೆ ಉಲ್ಲೇಖವೇ ಇಲ್ಲ. ನಾಯಕ ನಟನಾಗಿರುವುದರಿಂದ ಉತ್ತಮ ಆಹಾರ ಬೇಕೆಂದು ಅವರು ಕೇಳ್ತಿದ್ದಾರೆ. ಆದ್ರೆ ಆ ರೀತಿಯ ಅವಕಾಶ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಅವರಿಗೊಂದು ಇವರಿಗೊಂದು ಅಂತ ಹೇಳಿ ನಾವು ಹೊಸದಾಗಿ ಕಾನೂನನ್ನು ರಚನೆ ಮಾಡೋದಕ್ಕಾಗೋದಿಲ್ಲ, ಅಥವಾ ನಿಯಮವನ್ನು ಮೀರಿ ನಡೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಎಸ್ಪಿಪಿ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಪ್ರಬಲ ವಾದವನ್ನು ಮಂಡನೆ ಮಾಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ರವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ, ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದಕ್ಕೆ ಮೇನ್ ಕಾರಣ ಬಂದು ಜೈಲೂಟವೇ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ದರ್ಶನ್ ರವರಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ವೈದ್ಯಕೀಯ ರಿಪೋರ್ಟ್ನಲ್ಲಿ ಅವರು ಫಿಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅವರಿಗೆ ಬೆಡ್ ರೆಸ್ಟ್ ಬೇಕು, ಅದನ್ನು ಒಪ್ಕೊಳ್ತೀವಿ. ಆದರೆ ಅವರ ಆರೋಗ್ಯದಲ್ಲಿ ಹೇಳಿದಷ್ಟರ ಮಟ್ಟಿಗೆ ಸಮಸ್ಯೆ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ನಾಯಕ ನಟರಾಗಿದ್ದಾರೆ ಅಂದ ಕಾರಣಕ್ಕೆ ಅವರಿಗೆ ಮನೆ ಊಟವನ್ನು ತರಿಸ್ಕೊಟ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದಿದೆಯಲ್ಲ, ಇದು ಕಾನೂನಿನಲ್ಲಿ ಇಲ್ಲ. ವಿಶೇಷ ಸಂದರ್ಭಗಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ, ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ, ಅಥವಾ ಅವರ ಪರವಾಗಿ ಬಂದು ವಕೀಲರು ವಾದ ಮಂಡನೆ ಮಾಡಿದ ತಕ್ಷಣ ಅದನ್ನು ನಂಬಿಕೊಂಡು ತೀರ್ಪನ್ನು ಕೊಡೋದಕ್ಕಾಗೋದಿಲ್ಲ.
ಅವಕಾಶವನ್ನು ಮಾಡಿಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ವೈದ್ಯಕೀಯ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಆದರೆ ಆ ರಿಪೋರ್ಟ್ನಲ್ಲಿ ದರ್ಶನ್ ರವರೇ ಹೇಳ್ಕೊಂಡಿಲ್ಲ, ನನಗೆ ಈ ರೀತಿ ಜೈಲೂಟದ ಸಮಸ್ಯೆ ಆಗಿದೆ, ಜೀರ್ಣ ಆಗ್ತಿಲ್ಲ, ಇದು ಯಾವುದರ ಬಗ್ಗೆಯೂ ಕೂಡ ಉಲ್ಲೇಖ ಆಗಿಲ್ಲ. ಹೇಗೆ ಇವರು ವಾದವನ್ನು ಮಂಡಿಸಿದ್ರು ಅಂತ ಹೇಳಿ SPP ಅವರು ರಾಘವೇಂದ್ರ ಅವರನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಪುಸ್ತಕವನ್ನು ಕೂಡ ದರ್ಶನ್ ಕೇಳಿಲ್ಲ. ಪುಸ್ತಕದ ವಿಚಾರ ಹೇಗೆ ಪ್ರಸ್ತಾಪ ಆಗ್ತಿದೆ ಅನ್ನೋದನ್ನ ಕೂಡ ಇಲ್ಲಿ SPP ಅವರು ಕೇಳಿದ್ದಾರೆ. ಬಹಳ ಫಿಟ್ ಆಗಿದ್ದಾರೆ ಅಂತಾನೂ ಕೂಡ ಅರ್ಜಿಯಲ್ಲಿ ಹೇಳಲಾಗಿದೆ. ಮತ್ತಿನ್ನೇನಕ್ಕೆ ಇದೆಲ್ಲ ವ್ಯವಸ್ಥೆ ದರ್ಶನ್ ರವರಿಗೆ? ಅವರೊಬ್ಬ ಸ್ಟಾರ್ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಹುನ್ನಾರ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ಪ್ರಶ್ನೆಗಳು ಎದ್ದಿದೆ. ಜೈಲೂಟದ ಜೊತೆಗೆ ಹೆಚ್ಚಿನ ಪ್ರೋಟೀನ್ ಕೇಳಿದ್ದಾರೆ, ವ್ಯಾಯಾಮ ಮಾಡ್ತಿರೋದ್ರಿಂದ ಬೇಕೆಂದು ಕೇಳಿದ್ದಾರೆ. ಪೊಲೀಸರ ಪರ SPP ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ. ದರ್ಶನ್ ರವರು ಹೊರಗಡೆ ಇದ್ದಾಗ ತುಂಬಾನೇ ಫಿಟ್ ಅಂಡ್ ಫೈನ್ ಆಗಿದ್ರು. ದಿನ ಅವರು ತಗೊಳ್ತಾ ಇದ್ದಂತಹ ಫುಡ್ ಇರಬಹುದು, ಪ್ರೋಟೀನ್ ಇರಬಹುದು, ಜಿಮ್ಮು, ವರ್ಕೌಟು ಇದೆಲ್ಲ ಮಾಡೋರಿಗೆ ಎಕ್ಸ್ಟ್ರಾ ಪ್ರೋಟೀನ್ ಬೇಕಲೇಬೇಕು. ಹಾಗಾಗಿ ಪ್ರೋಟೀನ್ ಅನ್ನ ಕೇಳಿದ್ದಾರೆ. ಜೈಲೂಟದ ಜೊತೆಗೆ ವ್ಯಾಯಾಮ ಮಾಡ್ತಾ ಇರೋದ್ರಿಂದ ಪ್ರೋಟೀನ್ ಬೇಕು ಅಂತಾನು ಅವ್ರು ಕೇಳಿದ್ದಾರೆ. ಆದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಕಡೆ ಊಟ, ಮತ್ತೊಂದು ಕಡೆ ಪ್ರೋಟೀನ್, ಮತ್ತೊಂದು ಕಡೆ ಪುಸ್ತಕ, ಹಾಸಿಗೆ ಇದೆಲ್ಲವೂ ಬೇಕು ಅಂತ ಕೇಳಿದ್ದಾರೆ. ಒಬ್ಬ ಸ್ಟಾರ್ ಅಂದ ಮಾತ್ರಕ್ಕೆ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಉಳಿದವರು ಕೂಡ ಅದೇ ರೀತಿಯಾಗಿ ಕೇಳ್ತಾರೆ. ಒಬ್ಬರಿಂದ ನಾವು ಇನ್ನೊಂದಷ್ಟು ಮಂದಿಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಧಾಟಿಯಲ್ಲಿ ಇದೀಗ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಂತ ಪರಿಗಣಿಸಿ ತೀರ್ಪನ್ನ ಕೊಡಬೇಕು ಅನ್ನೋದು SPP ಅವರ ವಾದ ಮಂಡನೆ. ತುಂಬಾನೇ ಕ್ಲಿಷ್ಟಕರವಾಗಿದೆ ಪರಿಸ್ಥಿತಿ ಅಂದಾಗ ಮಾತ್ರ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ, ವಿನಾಯಿತಿಯನ್ನ ಕೊಡೋಣ. ಆದರೆ ಅವರು ಸ್ಟಾರ್, ಅವರೊಬ್ರು ಸೂಪರ್ ಸ್ಟಾರ್. ಈ ಒಂದು ದೃಷ್ಟಿಕೋನದಲ್ಲಿ ಅಥವಾ ಈ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ.